ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳು ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಬಂದಾಗ ನೀವು ನನಗೆ ಹೆಚ್ಚಿನ ಪ್ರೋತ್ಸಾಹನ ಕೊಡ್ತಾ ಹೋಗ್ಬೋದು. ನಿಮ್ಮ ಪ್ರೋತ್ಸಾಹನ ನನ್ನ ಲೈಫಲ್ಲೂ ಕೂಡ ಮರೆಯಲ್ಲ. ಫ್ರೆಂಡ್ಸ್ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಟೇಸ್ಟಿಯಾಗಿರುವಂತಹ ಒಂದು ರೆಸಿಪಿನ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಸಂಜೆ ಟೈಮಲ್ಲಿ ಸ್ನ್ಯಾಕ್ಸಿಗಂತ ಈ ರೆಸಿಪಿ ಇದೆ. ಸ್ನ್ಯಾಕ್ಸಿಗಾದರೂ ಆಗಿರ್ಬೋದು, ಅಥವಾ ನಾವು ಎಲ್ಲಾದರೂ ಹೋದಾಗ, ಪಿಕ್ನಿಕ್ ಹೋದಾಗ ಕೆಲವೊಂದು ಐಟಮ್ಸ್ಗಳನ್ನು ಮಾಡ್ಕೊಂಡು ಹೋಗ್ತೀವಿ. ಅದ್ರ ಜೊತೆಗೆ ಈ ಐಟಮನ್ನು ಏನಾದರೂ ನೀವು ಮಾಡ್ಕೊಂಡು ಹೋದರೆ ತುಂಬ ಟೇಸ್ಟ್ ಇದೆ ಫ್ರೆಂಡ್ಸ್. ನೀವು ಒಮ್ಮೆ ತಿಂದರೆ ಸಾಕು, ಮತ್ತೆ ಬೇಕನ್ನಿಸುವಂಥ, ಇದು ಯಾವ ಬೇಕ್ರಿ ಶೈಲಿಯಲ್ಲೂ ಮಾಡಿಲ್ಲ ಇದುವರೆಗೂ, ಮತ್ತು ಮನೆಯಲ್ಲೂ ಕೂಡ ಯಾರೂ ಟ್ರೈ ಮಾಡಿಲ್ಲ ಅಂಥ ರೆಸಿಪಿ ಇದು. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ರುಚಿ ಇದೆ ಅಂತ ಹೇಳಿಬಿಟ್ಟು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತಿಂದು ನೋಡಿ, ಬಾಯಲ್ಲಿ ಇಟ್ಟರೆ ಕರಗುವಂತಹದ್ದು. ತುಂಬ ಟೇಸ್ಟ್ ಇದೆ. ಒಮ್ಮೆ ಟ್ರೈ ಮಾಡೋದು ಮಾತ್ರ ಮರಿಬೇಡಿ, ಓಕೆನಾ ಫ್ರೆಂಡ್ಸ್. ನಾನು ಒಂದು ಅರ್ಧ ಕೆಜಿಯಷ್ಟು ಆಲೂಗಡ್ಡೆ ತೊಗೊಂಡಿದ್ದೀನಿ. ಸಿಪ್ಪೆ ಎಲ್ಲ ಸುಲಿದಿದ್ದೀನಿ, ಮತ್ತು ಈ ಥರ ಪೀಸ್ ಕಟ್ ಮಾಡ್ತಾಯಿದ್ದೀನಿ ನೋಡಿ, ಯಾಕಂದರೆ ಬೇಗ ಬೇಯಲಿ ಅಂತ ಹೇಳಿಬಿಟ್ಟು ಈ ಥರ ಪೀಸ್ ಕಟ್ ಮಾಡ್ತಾಯಿದ್ದೀನಿ. ನಂತರ ಅದನ್ನು ನೀಟಾಗಿ ವಾಶ್ ಮಾಡ್ತಾಯಿದ್ದೀನಿ. ವಾಶ್ ಮಾಡ್ಕೊಂಡಾದಮೇಲೆ ನಾನು ಒಂದು ಬಾಣಲೆಯಲ್ಲಿ ಹಾಕಿ ಅದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸಿ, ಬೇಗನೆ ಬೇಯುತ್ತೆ. ನಾನು ಕುಕ್ಕರಲ್ಲಿ ಹಾಕೋದು ಬೇಡ ಅಂತ ಹೇಳಿ ಒಂದು ಬಾಣಲೆಯಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ಬೇಗ ಬೇಯಲಿ ಅಂತ ಅದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ನಾನು ಉಪ್ಪು ಹಾಕಿಬಿಟ್ಟು ಅದಕ್ಕೆ ಒಂದು ತಟ್ಟೆ ಮುಚ್ಚಿ ಬಿಟ್ಬಿಡಿ. ನಂತರ ನೋಡಿ, ನಾನು ಒಂದು 1/4 ಕೆಜಿಯಷ್ಟು ಅವಲಕ್ಕಿನ ನಾನು ನೆನೆ ಹಾಕಿದ್ದೆ. ಒಂದು ಸ್ವಲ್ಪ ಹೊತ್ತೊಂದು 10 ನಿಮಿಷ ನೆನೆ ಹಾಕಿದರೆ ಸಾಕು. ನೀಟಾಗಿ ತೊಳೆದ್ಬಿಟ್ಟು ಈ ಥರ ನೆನೆ ಹಾಕಿ ಬಿಟ್ಬಿಡಿ. ನಂತರ ನಾನು ಒಂದು 100 ಗ್ರಾಮಷ್ಟು ಇದು ನೋಡಿ ಶೇಂಗಾ ಬೀಜನ ತೊಗೊತಾ ಇದ್ದೀನಿ, ಕಡಲೆ ಬೀಜನ. ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ಇಲ್ಲಿ ಇದು ಬೆಂದಿದೆ. ಇದನ್ನು ನಾನು ಬಸ್ದುಬಿಟ್ಟು ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ನಾನು ಶೇಂಗಾ ಬೀಜನ ಫ್ರೈ ಮಾಡ್ತಾಯಿದ್ದೀನಿ. ಅದನ್ನು ಫ್ರೈ ಮಾಡಿದ ನಂತರ ನಾನು ಇಲ್ಲಿ ನೋಡಿ, ಈ ಶೇಂಗಾ ಬೀಜನ ನಾನು ಮಿಕ್ಸಿ ಬೌಲಲ್ಲಿ ಹಾಕಿ ಅದನ್ನು ರುಬ್ಬಬೇಕು. ನೀಟಾಗಿ ಪುಡಿ ಥರ ರುಬ್ಬಬೇಕು. ನೋಡಿ, ರುಬ್ಬಿದ್ದೀನಿ, ಈ ಥರ ರುಬ್ಬಬೇಕು. ಅದಾದಮೇಲೆ ನಾನು ಹಾಕುವಂಥ ರೆಸಿಪಿಗೆ ಏನೆಲ್ಲ ತೊಗೊಂಡಿದ್ದೀನಿ, ಎಳ್ಳು ತೊಗೊಂಡಿದ್ದೀನಿ ನೋಡಿ, ಒಂದು ಚಿಕ್ಕ ಪ್ಯಾಕೆಟ್ ಎಳ್ಳು ತೊಗೊಂಡಿದ್ದೀನಿ. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿದ್ದೀನಿ. ನಂತರ ಇದು ಚಾಟ್ ಮಸಾಲ, ಮ್ಯಾಗಿ ಒಳಗೆ ಬರುತ್ತಲ್ಲ ಆ ಥರ ಚಾಟ್ ಮಸಾಲ. ನಂತರ ಸ್ವಲ್ಪ ಸಕ್ಕರೆ ಬೇಕು, ಸ್ವಲ್ಪ ಹಾಕಿ ಸಕ್ಕರೆ. ನಂತರ ಸ್ವಲ್ಪ ಜೀರಿಗೆ ಹಾಕಿ, ಎಲ್ಲದೂ ಕೂಡ ನಾನು ತೋರಿಸ್ತಾ ಇದ್ದೀನಲ್ವ, ಇಷ್ಟಿಷ್ಟೇ ಹಾಕಿ ನಾನು ಒಂದು ಅರ್ಧ ಕೆಜಿದಷ್ಟು ಮಾಡ್ತಾಯಿದ್ದೀನಿ. ಅದರಿಂದ ಇಷ್ಟೆಲ್ಲ ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಶೇಂಗಾ ಬೀಜ ಬಂದುಬಿಟ್ಟು ಈ ಥರ ಪೌಡ್ರ್ ಆಗಿರಬೇಕು, ಉದುರಾಗಿರಬೇಕು, ತುಂಬ ನುಣ್ಣಗೆ ಆಗಬಾರ್ದು, ಈ ಥರ ಇರಬೇಕು. ನಂತರ ಅದಕ್ಕೆ ನಾನು ಸ್ವಲ್ಪ ಕಡಲೆ ಹಿಟ್ಟನ್ನ ಬಳಸ್ತಾ ಇದ್ದೀನಿ. ಒಂದು 50 ಗ್ರಾಮಷ್ಟು ಕಡಲೆ ಹಿಟ್ಟನ್ನು ಹಾಕಿ. ನಿಮ್ಮ ಹತ್ರ ಚಾಟ್ ಮಸಾಲೆ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಈಗ ನೋಡಿ, ನಾನು ಆಲೂಗಡ್ಡೆನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗೆಲ್ಲ ನಾನು ಏನೇನು ತೋರಿಸಿದ್ನಲ್ವ ಮಸಾಲವನ್ನೆಲ್ಲವನ್ನು ಕೂಡ ಅದಕ್ಕೆ ನಾನು ಬೆರೆಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾನ ಹಾಕಬೇಕು, ಸ್ವಲ್ಪ ಉಪ್ಪು ಹಾಕಬೇಕು, ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಕೂಡ ಅದಕ್ಕೆ ಬೆರೆಸ್ಬೇಕಾಗುತ್ತೆ. ಅಂದರೆ ಟೇಸ್ಟಿಗೆ ಅಂತ, ತುಂಬ ಟೇಸ್ಟಿಯಾಗಿರುತ್ತಲ್ವ, ಅದೆಲ್ಲ ಹಾಕಿದರೆ ಬಾಯಲ್ಲಿ ಒಂಥರ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಎಲ್ಲವನ್ನು ಹಾಕ್ತಾಯಿದ್ದೀನಿ. ಜೀರಿಗೆನೂ ಹಾಕ್ತಾಯಿದ್ದೀನಿ ನೋಡಿ. ಅರಿಶಿನ ಹಾಕಬೇಕು, ಖಾರ ಪುಡಿ ಹಾಕಬೇಕು, ಮತ್ತು ನೀವು ಏನಾದರೂ ಒಣಮೆಣಸಿಕಾಯಿ ಇದ್ದರೆ ನಾನು ನೀಟಾಗಿ ನುಣ್ಣಗೆ ಸ್ವಲ್ಪ ಉದುರು ಹಾಕಿ ಅದನ್ನು ರುಬ್ಬಿಟ್ಟು ಅದ್ರ ಮೇಲೆ ಹಾಕಿದರೆ ನಾವು ತಿನ್ನಬೇಕಾದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ, ಬಾಯಲ್ಲೆಲ್ಲ ಸಿಗ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಂತರ ಅವಲಕ್ಕಿನ ಹಾಕ್ತಾಯಿದ್ದೀನಿ ನೋಡಿ. ಇವೆಲ್ಲವನ್ನು ಹಾಕಿಬಿಟ್ಟು ನಾವು ಚಪಾತಿ ಹಿಟ್ಟು ಹೆಂಗೆ ನಾದ್ತೀವಿ ಹಾಗೆ ನಾದ್ಕೋಬೇಕಾಗುತ್ತೆ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಆಲೂಗಡ್ಡೆಯಲ್ಲಿ ನಾನು ಉಪ್ಪು ಹಾಕಿ ಬೇಯಿಸಿದ್ದೀನಿ, ಅದರಿಂದ ಒಂದು 2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೋಬೋದು. ನಂತರ ನೋಡಿ, ನಾನು ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ ಸ್ವಲ್ಪನೇ. ಇವೆಲ್ಲವನ್ನು ಹಾಕಿದ ನಂತರ ನಾನು ಈಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಅಂದರೆ ಒಂದು ಚಿಕ್ಕ ಗ್ಲಾಸಿಂದ, ಒಂದು ಟೀ ಗ್ಲಾಸಿಂದ, ಅಂದರೆ ನಾನು ಅರ್ಧ ಕೆಜಿಂದ ಮಾಡ್ತಿರೋದ್ರಿಂದ ಒಂದು ಟೀ ಗ್ಲಾಸಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕಿದರೆ ತುಂಬ ಗರಿ ಆಗಿರುತ್ತೆ, ಮತ್ತು ಉದುರಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಹಾಕ್ತಾ ಇರೋದು. ತಿನ್ನಬೇಕಾದ್ರೆ ಬಾಯಲ್ಲಿ ಕುರು ಅಂತಿರುತ್ತೆ, ಅದರಿಂದ ಹಾಕ್ತಾ ಇರೋದು. ನಾವೇನಾದರೂ ಏನೇ ರೆಸಿಪಿ ಮಾಡಿದರೂ ಎಣ್ಣೆ ಬಿಸಿ ಮಾಡಿ ಹಿಟ್ಟು ಕಲಿಸ್ಬೇಕಾದ್ರೆ ಹಾಕ್ತಿದ್ರೆ ಅದು ತುಂಬಾ ಟೇಸ್ಟಿಯಾಗಿರುತ್ತೆ, ಮತ್ತು ಗರಿ ಆಗಿರುತ್ತೆ ಅಂತ ಹೇಳಿಬಿಟ್ಟು ಎಣ್ಣೆನ ಬಿಸಿ ಮಾಡಿ ಹಾಕ್ತಾಯಿದ್ದೀನಿ.
ನಂತರ ನೋಡಿ ಈ ಥರ ಕೈಯಿಂದ ನೀಟಾಗಿ ಸ್ಮ್ಯಾಶ್ ಮಾಡಬೇಕು. ಆಲೂಗಡ್ಡೆ ಸ್ಮ್ಯಾಶ್ ಆಗಿದೆ ಮತ್ತು ಅವಲಕ್ಕಿ ಇದೆ ಅಲ್ವಾ ಮೆತ್ತಗಿದೆ, ಅದನ್ನೆಲ್ಲವನ್ನು ಸೇರಿಸ್ಬಿಟ್ಟು ನೀಟಾಗಿ ನಾವು ಈ ಥರ ಸ್ಮ್ಯಾಶ್ ಮಾಡಬೇಕು. ಚಪಾತಿ ಹಿಟ್ಟು ಹೆಂಗೆ ನಾವು ಕಲಿಸ್ತೀವಲ್ವ ಹಾಗೆ ಸೇಮ್ ಅದರ ಹಾಗೇ ನಾವು ಇದನ್ನು ಕಲಿಸ್ಬೇಕಾಗುತ್ತೆ. ಈಗ ನಾನು ಹಿಟ್ಟು ಕಲಸಿದ್ದೀನಿ ಸ್ವಲ್ಪ, ಅದರಲ್ಲಿ ನಾನು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಬೇಕು ಅಂತ ಹೇಳಿ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ನುಣ್ಣಗೆ ರುಬ್ತಾ ಇದ್ದೀನಿ, ಕಟ್ ಮಾಡ್ತಾ ಇದ್ದೀನಿ ನೋಡಿ, ರುಬ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನಂತರ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ನಾನು ಕಟ್ ಮಾಡಿ ಹಾಕ್ತೀನಿ. ಅದಕ್ಕೆ ತುಂಬ ಅಂದರೆ ತುಂಬ ಚಿಕ್ಕದಾಗಿರಬೇಕು, ಯಾಕಂದರೆ ದಪ್ಪ ದಪ್ಪ ಇದ್ದರೆ ಅದರಲ್ಲಿ ಎಲ್ಲ ಬಾಯಲ್ಲಿ ಹಾಗೆ ಬರುತ್ತೆ, ಅದರಿಂದ ಹೇಳ್ತಿರೋದು. ತುಂಬ ಚಿಕ್ಕದಾಗಿದ್ದರೆ ನಾವು ಏನಾದರೂ ಲಟ್ಟಿಸ್ಬೇಕಾದ್ರೆ ಲಟ್ಟಿಸೋಕ್ಕೆ ಎಲ್ಲ ತೆಳ್ಳಗೆ ಲಟ್ಟಿಸೋಕ್ಕೆ ಏನೋ ಪ್ರಾಬ್ಲಮ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು. ಎಲ್ಲ ಹಾಕಿದ ಮೇಲೆ ಹಿಟ್ಟನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ತುಂಬ ಅಂದರೆ ತುಂಬ ಸ್ಮೂತ್ ಬರೋ ಹಾಗೆ ಅದನ್ನು ನಾವು ಕಲಿಸ್ಕೋಬೇಕಾಗುತ್ತೆ. ನೋಡಿ ಈ ಥರ ಕಲಿಸಿದ್ದೀನಿ ನಾನು. ಈಗ ನಾನು ಒಂದು ಬಾಣಲೆಯಲ್ಲಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನೋಡಿ. ನಂತರ ಒಂದು ಪ್ಲಾಸ್ಟಿಕ್ ತೊಗೊಂಡಿದ್ದೀನಿ ನೋಡಿ, ಕವರ್ನ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಎಣ್ಣೆನ ಸವರ್ಕೊತಾ ಇದ್ದೀನಿ. ನಾವು ಹೋಳಿಗೆ ಹೆಂಗೆ ಲಟ್ಟಿಸ್ತೀವಿ ಹಾಗೆ ಲಟ್ಟಿಸ್ಬೋದು, ಅಥವಾ ನಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪನ ನಾವು ಕೈಯಿಂದನೇ ಲಟ್ಟಿಸ್ಕೋಬೋದು. ನಮಗೆ ಯಾವ ಶೇಪ್ ಬೇಕೋ ಆ ಶೇಪನ್ನು ಕೂಡ ನಾವು ಮಾಡ್ಬೋದು. ನನಗೆ ಯಾವ ಶೇಪ್ ಬೇಕೋ ಅದನ್ನು ಮಾಡ್ತಾಯಿದ್ದೀನಿ, ನೋಡೋಣ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ, ನನಗೆ ಅಷ್ಟೊಂದು ಶೇಪ್ಗಳು ಗೊತ್ತಿಲ್ಲ, ಅದರಿಂದ ನಾನು ನೋಡಿ ಈ ಥರ ಬಾಕ್ಸ್ ವೇಸ್ಟ್ ಇತ್ತು, ಆ ಬಾಕ್ಸಿಂದ ಶೇಪ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಿಸ್ಕೆಟ್ ಟೈಪ್ ಮಾಡ್ತಾಯಿದ್ದೀನಿ. ಬನ್ನಿ, ನಂತರ ನಿಮ್ಮ ಹತ್ರ ಏನಾದರೂ ಶೇಪ್ಸ್ಗಳಿದ್ದರೆ ಅದನ್ನು ಯೂಸ್ ಮಾಡಿ ನೀಟಾಗಿ ಮಾಡ್ಕೋಬೋದು, ಯಾವ ಶೇಪ್ ಬೇಕಾದರೂ. ನೋಡಿ ಈ ಥರ ನಾನು ಶೇಪ್ ಮಾಡ್ತಾಯಿದ್ದೀನಿ ನೋಡಿ. ಪ್ಲಾಸ್ಟಿಕ್ ಕವರ್ ಮೇಲೆ ತಟ್ಟೋದ್ರಿಂದ ನಮಗೆ ಕೆಳಗಡೆ ಏನೂ ಅಂಟ್ಕೊಳ್ಳಲ್ಲ, ಅದರಿಂದ ಪ್ಲಾಸ್ಟಿಕ್ ಕವರ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಎಣ್ಣೆ ಕಾದಿದ್ದೇನಂತ ನೋಡ್ಬಿಟ್ಟು ಸ್ವಲ್ಪ ಹಿಟ್ಟನ್ನು ಹಾಕಿದೆ, ಎಣ್ಣೆ ಕಾದಿದೆ. ಈಗ ನಾನು ಅದಕ್ಕೆ ಒಂದೊಂದನ್ನೇ ಬಿಡ್ತೀನಿ ನೋಡಿ, ಒಂದೊಂದನ್ನೇ ಬಿಡ್ತೀನಿ. ಫ್ರೆಂಡ್ಸ್, ಇದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಹಾಗೆ ನಾವು ಬೇಯಿಸಬೇಕು, ಅಂದಾಗ ತುಂಬ ಗರಿ ಗರಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ನಾನು ಬ್ರೌನ್ ಕಲರ್ ಬಂದಿದೆ, ಈಗ ನಾನು ಅದನ್ನು ತೆಗಿತೀನಿ ನೋಡಿ. ಎಷ್ಟು ಗರಿ ಗರಿ ಆಗಿದೆ ಅಲ್ವಾ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ, ತುಂಬ ಚೆನ್ನಾಗಿದೆ. ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಟ್ರೈ ಮಾಡಿ ನೋಡಿದೆ, ಮತ್ತೆ ಟೇಸ್ಟ್ ಕೂಡ ಮಾಡ್ತಾ ಇದ್ದೀನಿ ನೋಡಿ. ಈ ಶೇಪಲ್ಲಿ ಇರೋದನ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ಬಾಯಲ್ಲಿ ತಕ್ಷಣ ಕ್ರಮ್ ಅಂತ ಅನಿಸ್ತಿದೆ. ಯಾವ ಚಟ್ನಿನೂ ಬೇಡ, ಯಾವ ಸ್ನ್ಯಾಕ್ಸ್ ಬೇಡ. ಈ ಸ್ನ್ಯಾಕ್ಸ್ನ ನೀವು ಒಮ್ಮೆ ಟ್ರೈ ಮಾಡಿ ತಿಂದು ನೋಡಿ, ಲೈಫಲ್ಲಿ ನೀವು ಯಾವತ್ತೂ ಮರೆಯೋದೇ ಇಲ್ಲ, ಮತ್ತೆ ಮತ್ತೆ ಮಾಡಿ ತಿಂತೀರಾ. ನಿಮ್ಮ ಮನೇಲಿ ಏನಾದರೂ ನಿಮ್ಮ ಯಜಮಾನರು ನೀವು ಅಡುಗೆ ಚೆನ್ನಾಗಿ ಮಾಡಲ್ಲ, ಸ್ನ್ಯಾಕ್ಸ್ ಚೆನ್ನಾಗಿ ಮಾಡಲ್ಲ ಅಂತ ಏನಾದರೂ ಕಾಮೆಂಟ್ ಮಾಡಿದರೆ ಈ ಥರದ್ದು ಇದನ್ನು ನೋಡ್ಬಿಟ್ಟು ಒಂದ್ಸಲ ಟ್ರೈ ಮಾಡಿ, ಆಮೇಲೆ ಮಾಡಿಕೊಡಿ ಅವ್ರನ್ನ. ನಿಮ್ಮನ್ನಷ್ಟು ಪ್ರೀತಿಸ್ತಾರೆ, ನಿಮ್ಮನ್ನ ಎಷ್ಟು ಒಂಚೂರು ಮಿಸ್ ಮಾಡ್ಕೊಳ್ಳಲ್ಲ, ಅಷ್ಟು ಮಟ್ಟಿಗೆ ಪ್ರೀತಿಸ್ತಾರೆ ಈ ಸ್ನ್ಯಾಕ್ಸ್ ತಿಂದರೆ. ತುಂಬ ಗರಿಗರಿಯಾಗಿದೆ ನೋಡಿ, ನೋಡಿ ತುಂಬ ಟೇಸ್ಟಿ ಇದೆ ಫ್ರೆಂಡ್ಸ್. ಒಂದೇ ಒಂದ್ಸಲ ಟ್ರೈ ಮಾಡಿ, ಒಂದ್ಸಲ ಟ್ರೈ ಮಾಡಿದರೆ ನೀವು ಎಲ್ಲಾದ್ರೂ ಪಿಕ್ನಿಕ್ಗೆ ಹೋದರೆ, ಎಲ್ಲಾದ್ರೂ ಹೊರಗಡೆ ಹೋದರೆ ಈ ಸ್ನ್ಯಾಕ್ಸ್ನ ಮಾಡ್ದೇನೆ ಹೊರಗಡೆ ಹೋಗಲ್ಲ, ಮಾಡ್ಕೊಂಡೇ ಹೋಗ್ತೀರಾ, ಅಷ್ಟು ಮಟ್ಟಿಗೆ ಚೆನ್ನಾಗಿದೆ ನೋಡಿ. ಯಾವ ಚಟ್ನಿ ಬೇಡ, ಯಾವ ನಿಪ್ಪಟ್ಟು ಬೇಡ, ಯಾವ ಕೊಡಬೇಡ ಬೇಡ,